ನಿಮ್ಮಲ್ಲಿ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತಾನೆ. ಇವತ್ತೇನು ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಅಂತಿದಾರಲ್ಲ, ಅವ್ರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಯ್ತು. 5 ಗ್ಯಾರಂಟಿ ಘೋಷಣೆ ಮಾಡಿ ಭೀಕರ ಬಂದು ಗಳಿಗೆಯಲ್ಲಿ ಭೀಕರ ಬರಗಾಲ ಬಂದಾಯ್ತು. ಎಲ್ಲ ಸುಟ್ಟೋಯ್ತಾ ಇದ್ದಾವೆ, ಕುಡಿಯೋಕ್ಕೂ ನೀರಿಲ್ಲ ಆಗೋಯ್ತು. ಬಂದು 135 ಜನ ಗೆದ್ದಾಯ್ತು. ಈಗಿರೋದು ಯಾರು ಚುನಾವಣೆ? ಈಗ ನಡೀತಾ ಇರೋದು ಯಾರು ಚುನಾವಣೆ? ಭಾರತ ದೇಶದ ಚುನಾವಣೆ. ಅಲ್ಲಿ ಯಾರು ಪ್ರಧಾನಿ ಆಗ್ಬೇಕು? ನೋಡಿ, ಇವರು INDA ಎಲ್ಲ ಸೇರಿ ನಿಲ್ತಾ ಇರೋದು ಎಷ್ಟು ಜನ ಕ್ಯಾಂಡಿಡೇಟು? 250 ಜನ. ಕಾಂಗ್ರೆಸ್ ಅವರು ನಿಲ್ತಾ ಇರೋದು ಎಷ್ಟು? 110. ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿ 543 ಕ್ಷೇತ್ರಗಳಲ್ಲಿ ಅವ್ರು ನಿಲ್ತಾ ಇರೋದು ಎಷ್ಟು? 110. ಅವ್ರು ಗೆಲ್ಲೋದೆಷ್ಟು? 50, 60. ನೀವು 40 ಅಂತ ಇದ್ದೀರಿ. ಓಲಿ ಇನ್ನಪ್ಪ ಜಾಸ್ತಿನೇ ಅಲ್ಲಿ. ಇವರು ಈಗ ಬಂದು ನಿಮ್ಮ ಮನೆಗೆ 1 ಲಕ್ಷ ರೂಪಾಯಿಂದು ಏನೋ ಕೊಡ್ತಾವ್ರಲ್ಲ. ಏನು ಕೊಡ್ತಾವ್ರೆ? 1 ಲಕ್ಷ ರೂಪಾಯಿ ಗ್ಯಾರಂಟಿ ಮನೆ ಕೊಡ್ತಾವ್ರಲ್ಲ. ಇವ್ರು ಪ್ರಧಾನಿ ಆಯ್ತಾರ? 25 ಗ್ಯಾರಂಟಿ ಅನೌನ್ಸ್ ಮಾಡೋರಲ್ಲ, ಇವ್ರು ಸರ್ಕಾರ ಬರ್ತದ? ಇವ್ರು ಪ್ರಧಾನಿ ಆಯ್ತದ? ಎಲ್ಲ ಬೋಗಸ್ ಅಲ್ವಾ? ಬರೀ ಬೋಗಸ್ಸು. ನೀವು ಗೆಲ್ಲೋದು 60, 70. INDA ಎಲ್ಲ 250 ನಿಲ್ತಾ ಇದ್ದೀರಿ. ಇಂಥದ್ರಲ್ಲಿ 543ರಲ್ಲಿ 60, 70 ಗೆಲ್ಲೋರು. ವಿರೋಧ ಪಕ್ಷದ ನಾಯಕ ಸ್ಥಾನನೂ ಇಲ್ಲ. ಈ ರೀತಿ ದೇಶದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಒಂದು ಮಾತನ್ನು ಹೇಳಿಕ್ ಬರ್ತಾರೆ, ನೀವೆಲ್ಲ ಹುಚ್ಚೆದ್ದು ಕಳೆದ ಬಾರಿ 5 ಗ್ಯಾರಂಟಿ ನಂಬಿ ಬಿಜೆಪಿನೇ ಬೇರೆ ನಾವೇ ಬೇರೆ ಕಾಂಗ್ರೆಸ್ ಸ್ಪರ್ಧೆ ಮಾಡೋದ್ರಿಂದ ಇಲ್ಲಿರೋ ಶಾಸಕರು ಗೆದ್ದಿದ್ದಾರೆ. ಇವತ್ತು ಈ ಶಾಸಕರು ಮಾತಾಡ್ತಾ ಇರೋದನ್ನ ರಾಜ್ಯದ ಜನ ತಲೆ ತಗ್ಗಿಸ್ತಾವ್ರೆ. ಯಾವ ಭಾಷೆ? ನಮ್ಮ ಮತದಾರವ್ರೆ, ನಮ್ಮ ಕ್ಷೇತ್ರದಲ್ಲಿ ಗೆಲ್ಸವ್ರೆ. ನಾವು ಆ ರೀತಿ ಮಾತಾಡಬಾರ್ದು ಅಂತಕ್ಕಂಥ ಭಯನೇ ಇಲ್ಲ. ಇದು ಕೊನೆಯವ್ರಿಗೆ, ಇನ್ನು ಗೆಲ್ಲಲ್ಲ ಅವರು. ತಿರ್ಗಾ ಗೆಲ್ಲಿಸ್ತೀರಾ? ಅಂತ ವ್ಯಕ್ತಿ ಗೆಲ್ಲಿಸ್ತೀರಾ? ಬೀದಿಯಲ್ಲಿ ಮಾನ ಮರ್ಯಾದೆಯನ್ನ ಹರಾಜಾಗ್ತಾ ಇರ್ತಕ್ಕಂಥ ಒಬ್ಬ ಶಾಸಕರು ಈ ರೀತಿ ಮಾತಾಡ್ಬೋದಾ? ನಿಮಗ್ ಗೌರವ ಬಂದಿದ್ಯಾ? ನೀವೇ ಯೋಚನೆ ಮಾಡಿ. ವಿಜೇಂದ್ರ ಅವರು, ಕುಮಾರಸ್ವಾಮಿ ಅವರು 28 ಕ್ಷೇತ್ರಗಳನ್ನ ಇವತ್ತು ಸುತ್ತಬೇಕಾಗಿದೆ. 28 ಇರೋದು 15 ದಿವಸ. ಈ ಒಂದು ಜಿಲ್ಲೆ ದೇವೇಗೌಡರ ಜಿಲ್ಲೆ. ನೀರಾವರಿ ಇರ್ಬೋದು, ಬೇರೆ ಏನೇ ಇರ್ಬೋದು. ಮಂಡ್ಯ KRS ಕಟ್ಟಂತ ಮಹಾರಾಜರ ಕುಟುಂಬ ಯದುವೀರ್ ಯುವರಾಜ ಅವರು ಮೈಸೂರಲ್ಲಿ ನಿಂತಿದ್ದಾರೆ. ಅವ್ರನ್ನೂ ಗೆಲ್ಲಿಸ್ತೀವಿ. ಕುಮಾರಣ್ಣ ಜೊತೆ ಕೈ ಜೋಡಿಸಕ್ಕೆ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು? ಮೈಸೂರಲ್ಲಿ ಏನ್ ಹೇಳಿದ್ರು? ದೇವೇಗೌಡರ ಆಶೀರ್ವಾದ ನನಗೆ ಶ್ರೀರಕ್ಷೆ. HD ದೇವೇಗೌಡರ ಆಶೀರ್ವಾದ ಏನ್ ಹೇಳಿದ್ರು? HD ದೇವೇಗೌಡರ ಆಶೀರ್ವಾದ ನನಗೆ ಶ್ರೀರಕ್ಷೆ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು HD ಕುಮಾರಸ್ವಾಮಿ ಅವರು ಬೆರಳು ತೋರಿಸಿ ಹೇಳಿದ್ರು, ಈ ರಾಜ್ಯದ ಆಸ್ತಿ ಅಂತಕ್ಕಂಥದ್ದನ್ನ ನಾನೇ ಮೈಸೂರಲ್ಲಿ ಹೇಳಿದ್ರು. ನರೇಂದ್ರ ಮೋದಿ ಅವರು ಹೇಳೋದಂತ ಮಾತು. ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಬಂಧುಗಳೇ, ನಿಮ್ ಪುಣ್ಯ. ಅಳ್ತಾ ಇದ್ರಿ, ಕಣ್ಣೀರು ಹಾಕ್ತಾ ಇದ್ರಿ, ನಮ್ಗೆ ಯಾರು ಇಲ್ಲ ಅಂತ. ಇವತ್ತು ಬರ್ತಾ ಇದ್ದಾರೆ ನಿಮ್ ಮುಂದಕ್ಕೆ. ಯಾರು ಬರ್ತಾವ್ರೆ ನಿಮ್ ಸೇವೆ ಮಾಡಕ್ಕೆ? ನಿಮಗ್ ಗೊತ್ತು, ಸಾಲ ಸಣ್ಣ ಮಾಡಿದ ಅಷ್ಟೇ ಅಲ್ಲ, ರೈತರು ಸತ್ತಾಗ ಮನೆಗೆ ಅಧಿಕಾರದಲ್ಲಿ ಇರಲಿಲ್ಲ, ಅವರೇ ಬಂದು ಮನೆ ದುಡ್ಡು ಕೊಟ್ಟರು. ಕೊರೋನಾದಲ್ಲಿ ಸತ್ತವ್ರಿಗೆ, ರೈತರು ಸತ್ತವ್ರಿಗೆ. ಇವತ್ತು ಹೇಳ್ತಾರೆ ಕುಮಾರಣ್ಣ ಬಂದೇ ಇಲ್ಲ. ಕುಮಾರಣ್ಣ ನಿಮ್ ಮನ್ಸಲ್ಲಿದ್ದಾರೆ. ಅವ್ರು ಬರ್ಬೇಕಾ? ಓಟ್ ಕೇಳಕ್ಕೆ ಬರ್ಬೇಕಾ? ನಿಮ್ಮ ಹೃದಯದಲ್ಲಿದ್ದಾರೆ. ಕಾಂಗ್ರೆಸ್ ಏನ್ ಭೀಕರ ಬರಗಾಲ ತಂದಿದೆ, ಕುಡಿಯಕ್ಕೆ ನೀರು ಕೊಟ್ಟಿಲ್ಲ, ಗುಂಡಿ ಮುಚ್ಚಿಲ್ಲ, ಎಲ್ಲ ಸರ್ವನಾಶ ಆಗ್ತಾ ಇದೆ. ಇವ್ರಿಗೆ ಓಟ್ ಕೊಡ್ಬೇಕಾ ನೀವು? ಇವ್ರ ಅಧಿಕಾರದಲ್ಲಿದ್ದಾರ? ಇದು ನಿಮ್ ಚುನಾವಣೆ ಅಲ್ಲ, ಸಿದ್ದರಾಮಯ್ಯ ಚುನಾವಣೆನೂ ಅಲ್ಲ. DK ಶಿವಕುಮಾರ್ ಅವರು ಡಿಸ್ಪ್ರೇಟ್ ಆಗ್ಬಿಟ್ಟವ್ರೆ.
ನರೇಂದ್ರ ಮೋದಿ ಅವ್ರು ಏನಪ್ಪ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಜೊತೆ ಅರ್ಧ ಗಂಟೆ ಮಾತಾಡ್ತಾವ್ರೆ ಪ್ರಧಾನಿ, ನಮ್ ಗತಿ ಏನು ಅನ್ನೋಂಗೆ ಆಗಿದೆ ಅವ್ರಿಗೆ. ನಿಮ್ಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ಒಂದೇ. ನಿಮ್ ಸೇವೆ ಮಾಡಕ್ಕೆ ಒಬ್ಬ ದೊಡ್ಡ ನಾಯಕ 28 ಕ್ಷೇತ್ರಗಳಲ್ಲಿ ನಿಮ್ಮಂತ ಪುಣ್ಯವಂತರಿಲ್ಲ. ಕುಮಾರಣ್ಣ ಬಂದಿದ್ದಾರೆ, ಅರ್ಜಿ ಹಾಕ್ಬೇಕು ಅಂತ ಮಂಡ್ಯದಲ್ಲಿ ಅವತ್ತೆಲ್ಲ, ಬೇರೆ ಯಾರು ಬರಕ್ ಕೂಡುದು. ಕುಮಾರಣ್ಣ ನೀನೇ ಬರ್ಬೇಕು, ಕುಮಾರಣ್ಣ ನೀನೇ ಬರ್ಬೇಕು, ನೀವೇ ಬರ್ಬೇಕು ಅಂತ ಹಠ ಮಾಡಿದ್ರಿ. ಇಡೀ ಜಿಲ್ಲೆ ಹಠ ಮಾಡಿದಿರಿ, ನೀವೇ ಹಠ ಮಾಡಿದಿರಿ. ಆಪರೇಷನ್ ಆಗಿ 3 ದಿವಸಕ್ಕೆ ಬಂದು ನಾಮಿನೇಷನ್ ಹಾಕಿದ್ದಾರೆ. ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ. ಆಪರೇಷನ್ ಮಾಡಿಸ್ಕೊಂಡು ಇಷ್ಟು ಬೇಗ ಬಂದ್ರ ಅಂತ. ಅದು ದೈವ ಬಲ. 92 ವರ್ಷದಲ್ಲಿ ದೇವೇಗೌಡರು ಇವತ್ತು ರಾಜ್ಯ ಸುತ್ತಾ ಇದ್ದಾರೆ, ದೈವ ಬಲ. ಕುಮಾರಣ್ಣ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ದಾರೆ, ದೈವ ಬಲ. ಇವ್ರನ್ನ ಉಳಿಸ್ಕೊಳ್ಳಿ. ಉಳಿಸೋದು ಅಷ್ಟೇ ಅಲ್ಲ, ಗೆಲ್ಲೋದು ಗ್ಯಾರಂಟಿ. 28 ಕ್ಷೇತ್ರಗಳಲ್ಲಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಮಂಡ್ಯ ಇಂಡಿಯಾ ಅನ್ನೋದನ್ನ ತೋರಿಸ್ಬೇಕು. ನೀವು ಮಂಡ್ಯ ಇಂಡಿಯಾನ ತೋರಿಸ್ಬೇಕು. ವಿಜಯೇಂದ್ರ ಅವರು ಈ ಜಿಲ್ಲೆ ಮೊಮ್ಮಗ ಇದ್ದಾರೆ, ಯಡಿಯೂರಪ್ಪ ಈ ಜಿಲ್ಲೆ ಮಗ ಇದ್ದಾರೆ, ಒಟ್ಟಿಗೆ ಸೇರಿದ್ದಾರೆ. ಇವರಿಬ್ರು ಸೇರಿದ ಮೇಲೆ ನೀವು ಎಷ್ಟು ಅಂತರದಿಂದ ಗೆಲ್ಲಿಸ್ತಿರೋ ನಿಮ್ಮ ಪುಣ್ಯ ಅಂತೇಳಿ ಹೇಳ್ತಾ ಬಿಸಿಲಲ್ಲಿ ಕ್ಷಮಿಸಿ ದಯವಿಟ್ಟು. ಈಗ ಕುಮಾರಣ್ಣ ವಿಜಯೇಂದ್ರ ಅವರು ಮಾತಾಡ್ತಾರೆ. ಮನೆಗೆ ನೀವೇ ಕುಮಾರಣ್ಣ, ನೀವೇ ವಿಜಯೇಂದ್ರ, ನೀವೇ ಯಡಿಯೂರಪ್ಪ, ನೀವೇ ದೇವೇಗೌಡರು. ಓಟ್ಗಳು ತುಂಬಿಸೋ ಜವಾಬ್ದಾರಿ ನಿಮ್ಮದು. ಪತ್ರಕರ್ತರು ಮಾಧ್ಯಮದು ಎಲ್ರಿಗೂ ನಿಮ್ಗೆಲ್ಲ ನಾನು ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.